ಅದು ಕನಿಷ್ಠತಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ತೀರ್ಮಾನ ತೆಗೆದುಕೊಂಡ್ರೆ ಹೌದಪ್ಪ ಪಕ್ಷ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪಕ್ಷದ ಒಳಗಿದ್ದು ರಾಜಕೀಯ ವಿಚಾರ ಮಾಡೋದಿದೆಯಲ್ಲ, ಇದು ಯಾವ ಹಂತದಲ್ಲೂ ಕೂಡ ಇದಕ್ಕೆ ಶೂನ್ಯ ಸಹನೆ, ಜೀರೋ ಟಾಲರೆನ್ಸ್ ಇಟ್ಕೋಬೇಕು. ನಾವು ಇಂಥ ವಿಷಯಗಳಿಗೆ ಶೂನ್ಯ ಸಹನೆ ಇಟ್ಕೊಂಡೇ ಕೆಲಸ ಮಾಡಬೇಕು. ಈಗ ನೋಡಬೇಕು ರಾಜ್ಯಾಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿಲುವು ತಗೊಳ್ತಾರೆ ಪಕ್ಷದ ಕಡೆಯಿಂದ ನೋಡಬೇಕು. ನಾನು ಈ ಥರದ ಕೆಲಸ ಸೋಮಶೇಖರ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಅವ್ರ ಬೆಂಬಲಿಗರನ್ನೆಲ್ಲ ಭಾಳ ಹಿಂದೆಯೇ ಕಾಂಗ್ರೆಸ್ಸಿಗೆ ಕಳಿಸಿದ್ದಾರೆ ಅನ್ನುವಂಥ ಸುದ್ದಿ ಇತ್ತು. ಈಗ ಈ ರೀತಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿದರೆ ನಾವ್ಯಾಕೆ ಸಹಿಸ್ಕೋಬೇಕು? ಅವ್ರನ್ನ ಸಹಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅವರು ಅಂಥವ್ರ ಜೊತೆಗೆ ಯಾವುದೇ ಬಗೆಯ ರಾಜಕೀಯ ಸಂಬಂಧನೂ ಕೂಡ ಇಟ್ಕೊಳ್ಬಾರ್ದು. ಇಲ್ಲ, ಶಾಶ್ವತ ಮಿತ್ರರು ಇಲ್ಲ ಅಂತ ಹೇಳ್ತಾರೆ. ಈಗ ಇವರೇ ಕಾಂಗ್ರೆಸ್ನವರೇ ಬಳ್ಳಾರಿ ಪಾದಯಾತ್ರೆ ಮಾಡಿದರು. ಜನಾರ್ದನ್ ರೆಡ್ಡಿ ಅವ್ರನ್ನ ವಿಲನ್ ಅಂತ ಬಿಂಬಿಸಿದರು. ಈಗ ಹೀರೋ ಆಗಿದ್ದಾರೆ. ಜನಾರ್ದನ್ ರೆಡ್ಡಿಯವರು ಅವ್ರ ಪಾಲಿಗೆ ಹೀರೋ ಆಗಿದ್ದಾರೆ. ಅವತ್ತು ಬಿ ಜೆ ಪಿಲಿದ್ದಾಗ ಜನಾರ್ದನ್ ರೆಡ್ಡಿ ವಿಲನ್ ಆಗಿದ್ದರು. ಅವರು ಬಿ ಜೆ ಪಿಲಿದ್ದಾಗ ಲೂಟಿಕೋರರಾಗಿದ್ದರು. ಈಗ ಅವರಿಗೆ ಭಾಳ ಆಪತ್ ಬಾಂಧವರಾಗಿದ್ದಾರೆ, ಹೀರೋ ಆಗಿದ್ದಾರೆ. ರಾಜಕಾರಣದಲ್ಲಿ ಇದೆಲ್ಲ ಕಾಲದ ಅನಿವಾರ್ಯತೆ ಇರ್ಬೋದೇನೋ. ಹೋದರೆ ಅದು ಕನಿಷ್ಠತಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ತೀರ್ಮಾನ ತೆಗೆದುಕೊಂಡ್ರೆ ಹೌದಪ್ಪ ಪಕ್ಷ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪಕ್ಷದ ಒಳಗಿದ್ದು ರಾಜಕೀಯ ವಿಚಾರ ಮಾಡೋದಿದೆಯಲ್ಲ, ಇದು ಯಾವ ಹಂತದಲ್ಲೂ ಕೂಡ ಇದಕ್ಕೆ ಶೂನ್ಯ ಸಹನೆ, ಜೀರೋ ಟಾಲರೆನ್ಸ್ ಇಟ್ಕೋಬೇಕು. ನಾವು ಇಂಥ ವಿಷಯಗಳಿಗೆ ಶೂನ್ಯ ಸಹನೆ ಇಟ್ಕೊಂಡೇ ಕೆಲಸ ಮಾಡಬೇಕು. ಈಗ ನೋಡಬೇಕು ರಾಜ್ಯಾಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿಲುವು ತಗೊಳ್ತಾರೆ ಪಕ್ಷದ ಕಡೆಯಿಂದ ನೋಡಬೇಕು. ನಾನು ಈ ಥರದ ಕೆಲಸ ಸೋಮಶೇಖರ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಅವ್ರ ಬೆಂಬಲಿಗರನ್ನೆಲ್ಲ ಭಾಳ ಹಿಂದೆಯೇ ಕಾಂಗ್ರೆಸ್ಸಿಗೆ ಕಳಿಸಿದ್ದಾರೆ ಅನ್ನುವಂಥ ಸುದ್ದಿ ಇತ್ತು. ಈಗ ಈ ರೀತಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿದರೆ ನಾವ್ಯಾಕೆ ಸಹಿಸ್ಕೋಬೇಕು? ಅವ್ರನ್ನ ಸಹಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅವರು ಅಂಥವ್ರ ಜೊತೆಗೆ ಯಾವುದೇ ಬಗೆಯ ರಾಜಕೀಯ ಸಂಬಂಧನೂ ಕೂಡ ಇಟ್ಕೊಳ್ಬಾರ್ದು. ಇಲ್ಲ, ಶಾಶ್ವತ ಮಿತ್ರರು ಇಲ್ಲ ಅಂತ ಹೇಳ್ತಾರೆ. ಈಗ ಇವರೇ ಕಾಂಗ್ರೆಸ್ನವರೇ ಬಳ್ಳಾರಿ ಪಾದಯಾತ್ರೆ ಮಾಡಿದರು. ಜನಾರ್ದನ್ ರೆಡ್ಡಿ ಅವ್ರನ್ನ ವಿಲನ್ ಅಂತ ಬಿಂಬಿಸಿದರು. ಈಗ ಹೀರೋ ಆಗಿದ್ದಾರೆ. ಜನಾರ್ದನ್ ರೆಡ್ಡಿಯವರು ಅವ್ರ ಪಾಲಿಗೆ ಹೀರೋ ಆಗಿದ್ದಾರೆ. ಅವತ್ತು ಬಿ ಜೆ ಪಿಲಿದ್ದಾಗ ಜನಾರ್ದನ್ ರೆಡ್ಡಿ ವಿಲನ್ ಆಗಿದ್ದರು. ಅವರು ಬಿ ಜೆ ಪಿಲಿದ್ದಾಗ ಲೂಟಿಕೋರರಾಗಿದ್ದರು. ಈಗ ಅವರಿಗೆ ಭಾಳ ಆಪತ್ ಬಾಂಧವರಾಗಿದ್ದಾರೆ, ಹೀರೋ ಆಗಿದ್ದಾರೆ. ರಾಜಕಾರಣದಲ್ಲಿ ಇದೆಲ್ಲ ಕಾಲದ ಅನಿವಾರ್ಯತೆ ಇರ್ಬೋದೇನೋ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.